ಅಂತಿಮವಾಗಿ ಅದು ಆ ಒಂದು ರೋಗಿಗೆ ಅನುಕೂಲ ಆಗುತ್ತೆ ಹೊರತು ಬೇರೆ ಏನೇನಿಲ್ಲ. ಈಗ ನಮ್ಮ ಹತ್ರ ಬಂದಿರ್ತಾರೆ ಅಂದ್ರೆ ನಿಮ್ಮ ವಾದ ಖಂಡಿತವಾಗಿಯೂ ಅದನ್ನ ನಾನು ಕಳ್ಳಾಕೋದಿಲ್ಲ. ಆದ್ರೆ ಇದು ಇನ್ನೂ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಸಿಲೆಬಸ್ ಇರ್ತದೆ, ಓದಿರ್ತೀರ, ಎಲ್ಲ ಇದೆ. ಅದಕ್ಕೆ ನಾನು ಈಗ ಏನ್ ಮಾಡಬಹುದು ಅಂತ ಈಗ ನಾವು ಯೋಚನೆ ಮಾಡೋಣ. ಈಗ RBSK ಟೀಮ್ RBSK ಅದೇ ತರ ಆಯ್ತು. ಮೊನ್ನೆ RBSK ನಾವು ಅಲ್ಲಿ MBBS ಡಾಕ್ಟರ್ಸ್ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದು. ಆಮೇಲೆ ಅವರೆಲ್ಲ ಬಂದು ನಮಗೆಲ್ಲ ಹೇಳಿದ್ರು. ಆಮೇಲೆ ನಾವು ಅದನ್ನು ತೀರ್ಮಾನ ಮಾಡಿ ಅದನ್ನು ತಡೆ ಹಿಡಿದಿದ್ದೇವೆ ಮತ್ತು ಆ ತೀರ್ಮಾನಕ್ಕೆ ವಾಪಸ್ ಬಂದಿದ್ದೀವಿ. ಅದು ಆ ತೀರ್ಮಾನ ಮುಂದುವರಿಸೋದಿಲ್ಲ. ಈಗ ಯಾರಿದ್ದಾರೆ RBSK ಅವರು, ಯಾರು ಆಯುಷ್ ಡಾಕ್ಟರ್ಸ್ ಇದ್ದಾರೆ ಅವರೇ ಮುಂದುವರಿತಾರೆ. ಆಯ್ತಾ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಆದ್ರೆ ಮುಂದೆ ಯಾವ ರೀತಿಯಾಗಿ ಇಂಟೆಗ್ರೇಟೆಡ್ ಅಪ್ರೋಚ್ ಅಂತ ಇದೆ. ಇಂಟೆಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿದ್ರೆ ಎಲ್ಲ ಒಂದು ಏನು ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕೆಲವು ಒಳ್ಳೆಯ ಅಂಶಗಳು ಇದ್ದೇ ಇರ್ತದೆ. ಸೊ ಹೇಗೆ ಅದನ್ನು ನಾವು ಎಲ್ಲವನ್ನು ಕೂಡ ಒಗ್ಗೂಡಿಸ್ಕೊಂಡು ಜನರಿಗೆ ಅದರ ಒಂದು ಒಳ್ಳೆಯ ರೀತಿಯಾಗಿ ಮತ್ತು ಪಾರದರ್ಶಕವಾದ ರೀತಿಯಲ್ಲಿ ಅವರಿಗೆ ಆ ಸೇವೆ ಸಿಗುವಂಥದ್ದು ಆಗಬೇಕು. ಅದನ್ನು ಹೇಗೆ ನಾವು ತಗೊಂಡ್ಬರೋದು ಮತ್ತು ವಿಭಿನ್ನ ಗೈಡ್ಲೈನ್ಸ್ ಅಲ್ಲೂ ಇರಬೇಕು. ಗೈಡ್ಲೈನ್ಸ್ ಹೊರಗಡೆನೆ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ. ಆದ್ರಿಂದ ಇವತ್ತು ನೀವು ನಿಮ್ಮ ಬೇಡಿಕೆಗಳಲ್ಲಿ ಬಹುತೇಕ ಅದೇ ಇರುವಂಥದ್ದು ಅಲ್ವಾ, ಬಹುತೇಕ ಅದೇ ಇರುವಂಥದ್ದು. ಆ ಕಾರಣದಿಂದ ನಾನು ಖಂಡಿತವಾಗಿಯೂ ನಾವು ಕೂಡ ಒಂದು ರೀತಿ ಇದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ಬರುವಂತ ದಿವಸದಲ್ಲಿ ಇನ್ನೊಂದು ವಾರ 15 ದಿವಸದಲ್ಲಿ ಒಂದು ಸಭೆಯನ್ನು ಕರಿತೀನಿ. ನಾನು ಸಭೆಯನ್ನು ಕರೆದು ನೀವು ನಿಮ್ಮ ಸಂಸ್ಥೆಯವರು ಅಧ್ಯಕ್ಷರು ಒಂದು 4-5 ಜನ ಬನ್ನಿ, ನಮ್ಮ ಅಧಿಕಾರಿಗಳು ಮತ್ತು ಬೇರೆಯವ್ರನ್ನು ಕೂಡ ಕೂರಿಸಿ ಸ್ವಲ್ಪ ಚರ್ಚೆ ಮಾಡಬೇಕು. ಹೇಗೆ ನಾವು ಒಂದು ತೀರ್ಮಾನ ತಗೊಂಡ್ರೆ ಗೊಂದಲಗಳನ್ನು ನಾವು ಗೊಂದಲಗಳನ್ನು ದೂರ ಮಾಡ್ತಕ್ಕಂಥದ್ದು ಮಾಡಬೇಕು. ಗೊಂದಲಗಳಿಂದ ಹೊರಗೆ ಬರಬೇಕು. ಸ್ಪಷ್ಟವಾದಂತ ಮಾರ್ಗ ಇರಬೇಕು. ಈ ತರ ಮಾಡಿದ್ರೆ ಸರಿ ಇರ್ತದೆ ಅಂತ ಹೇಳಿ ಸ್ಪಷ್ಟತೆಯಿಂದ ನಮ್ಮ ಹೆಜ್ಜೆ ಇರುವಂತ ರೀತಿ ಒಂದು ವ್ಯವಸ್ಥೆ ತರಬೇಕು. ಇಲ್ಲಿ ಹೋದ್ರೆ ನಾವು ಇದೇ ಕನ್ಫ್ಯೂಷನ್ ಇರೋದು ಬೇಡ. ಯಾವ ರೀತಿಯಾಗಿ ಮಾಡಬೇಕು, ಏನು ಆಯುಷ್ ಡಾಕ್ಟರ್ಸ್ಗೆ ನಾವು ಏನು ಅವ್ರು ಮಾಡೋದಕ್ಕೆ ಅವಕಾಶ ಇರ್ತದೆ, ಯಾವುದಕ್ಕೆ ಅವಕಾಶ ಇಲ್ಲ, ಮತ್ತೆ ಹೇಗೆ ಇಂಟಿಗ್ರೇಟ್ ಹೇಗೆ ಮಾಡೋದು. ಯಾಕಂದ್ರೆ ಆಯುಷ್ ಕೂಡ ಬಹಳ ಒಳ್ಳೇದಿದೆ, ಜನರಿಗೆ ಒಳ್ಳೇದಾಗ್ತದೆ. ಇದು ರೋಗ ಅಲೋಪತಿ ಇರೋದು ರೋಗ ಬಂದಾಗ ಅವನ್ನ ಸರಿಪಡಿಸಬಹುದು. ಆಯುಷ್ ಹೆಚ್ಚಾಗಿರೋದು ರೋಗ ಬರದೇ ಇರೋದನ್ನು ನಾವು ನೋಡ್ತಾ ಅಲ್ವಾ. ನಮ್ಮ ವೆಲ್ನೆಸ್ ಬಗ್ಗೆ, ನಮ್ಮ ಕ್ಷೇಮದ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ. ಅದರಿಂದ ಅದು ಖಂಡಿತವಾಗಿಯೂ ನಮ್ಮ ದೇಶದ ಒಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳು ಕೂಡ ಇದೆ. ಹೋಮಿಯೋಪತಿ ಅದು ಹೊರದೇಶದ್ದು, ಆದರೆ ಅದು ಕೂಡ ಪರ್ಯಾಯವಾದಂಥ ವ್ಯವಸ್ಥೆ.